ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ತುಂಬ ದಿನ ಆದಮೇಲೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪಾಪ ಹಾಯ್ ಮಾಡಿ ಗೈಸ್. ಇವತ್ತು ನಮ್ಮ ಕಾಲೇಜ್ಗೆ ಹೋಗಿ ತುಂಬ ಬೇಜಾರಾಗ್ತಿದೆ. ಇದು ಹೊಸತೊಡ್ಗು, ಬಟ್ ಕಾಲೇಜ್ಗೆ ಹೋಗ್ತಾ ಇದ್ದೀವಿ. ಚಿಕನ್ ಮಟನ್ ಮಾಡೋರೆ ತಿನ್ನಕ್ಕಾಗ್ತಾ ಇಲ್ಲ. ಕಾಲೇಜಿಗೆ ಬಂದಿದ್ದೀವಿ. ಲ್ಯಾಬ್ ಇಂಟರ್ನಲ್ಸ್ ಐತಾ? ಇಂಟರ್ನಲ್ಸ್ ಇಲ್ಲ ಅಂದರೆ ದೇವರನ್ನೇ ಬರ್ತಿರ್ಲಿಲ್ಲ. ಇಂಟರ್ನಲ್ಸ್ ಇರೋದಕ್ಕೆ ಹೋಗ್ತಾ ಇದ್ದೀವಿ. ಇವಾಗ ಹೊಟ್ಟೆ ಹಸಿತಿದೆ ಗೈಸ್. ಚೆನ್ನಾಗಿ ತಿನ್ಕೊಂಡು ಕ್ಲಾಸ್ಗೆ ಹೋಗ್ತೀವಿ. ಕ್ಲಾಸ್ ಮುಗಿಸ್ಕೊಂಡು ಲ್ಯಾಬ್ ಮುಗಿಸ್ಕೊಂಡು ಬಡ 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 ಅಂತ ಹೊಡೋಗ್ಬಿಡೋದು ಮನೆಗೆ ಇವತ್ತು. ಆಯ್ತಾ ಹಬ್ಬ ಇವತ್ತು? ಇವತ್ತಿನ್ನೂ ಬಾಕಿ ಐತೆ. ಇವತ್ತು ಬಾಕಿ ಐತಿ. ಮಟನ್ ಚಿಕನ್ ತಿನ್ನಲ್ಲ ನೀನು? ಹೊಸತೊಡ್ಕು ಹಾಂ, ಇವತ್ತು ಮಾಡಲ್ವಾ? ಮತ್ತೆ ಅಮ್ಮ ಮಾಡ್ತಾರೆ. ನಮಗೆ ಅಮ್ಮ ಮಾಡ್ತಾರೆ, ನೀನು ತಿನ್ನಲ್ವಾ? ಬ್ಯಾಟಿಂಗ್ ಆಗಲ್ಲ. ನಾನ್ ವೆಜ್ ಮಟನ್ ಮಾಡ್ತಾರೆ, ನಂಗೆ ಅಷ್ಟು ಇಷ್ಟ ಆಗಲ್ಲ. ಅದಕ್ಕೆ ಅಷ್ಟೊಂದು ಬ್ಯಾಟಿಂಗ್ ಮಾಡಲ್ಲ. ಹೇಳಿ ಇವಾಗ ಗೈಸ್. ಚೆನ್ನಾಗಿ ಕಾಣ್ತಿದ್ದು ಹಬ್ಬದ ದಿವಸ ಅವ್ಳ ಫೋಟೋ ನಾನು 10 ಸತಿ ನೋಡಿದ್ದೀನಿ. ನೋಡಿದ್ದೆ ನೋಡಿ ನಾನಂದರೆ ಸುಮ್ಮನೆಲ್ಲ. ಥ್ಯಾಂಕ್ ಯು. ಪಾಪ ಯಾವತ್ತೂ ಯಾವತ್ತೇನು ಗೈಸ್. ಇವಾಗ ಇಂಟರ್ನಲ್ಸ್ ಇದೆ ಗೈಸ್. ಲ್ಯಾಬ್ದು ಕ್ಲಾಸ್ ಮುಗಿಸ್ಕೊಂಡ್ವಿ. ಇವಾಗ ಲ್ಯಾಬ್ಗೆ ಹೋಗ್ತೀವಿ. ನೀನು ಬಿಟ್ಟು ಲ್ಯಾಬ್ ಹೋಗ್ತೀಯಾ? ಇವಳು ಬಿಟ್ಟು ಲ್ಯಾಬ್ ಹೋಗ್ತಾಳೆ, ನಾವು ಝೂಲಜಿ ಲ್ಯಾಬ್ಗೆ ಹೋಗ್ತೀವಿ. ಗೈಸ್, ನಾನು ಏಪ್ರಾನೇ ತಂದಿಲ್ಲ ಇವತ್ತು, ಮತ್ತೆ ಬಂದಿದ್ದೀನಿ. ಇವಾಗ ತಾನೇ ಮನೆಗೆ ಬಂದೆ. ಸೊ ಏನು ಸ್ಟೋರಿ ಅಂದರೆ, ನನ್ನ ತಮ್ಮ ಬೀಗ ಕಳ್ದಾಕ್ಬಿಟ್ಟಿದ್ದ ಮನೆದು. ಅಪ್ಪ ಅಮ್ಮ ಏನೋ ತೊಗೊಬರೋದಕ್ಕೆ ಅಂತ ಹೋಗಿದ್ರು. ಸೊ ಇನ್ನು ಏನು ಮಾಡಿಲ್ಲ. ಸೊ ಇವಾಗ ನಾನು ಅಮ್ಮ ಇಬ್ಬರು ಸೇರಿಕೊಂಡು ಕುಕ್ಕಿಂಗ್ ಮಾಡಬೇಕು. ನಾನು ಬಂದು ಚೆನ್ನಾಗಿ ತಿನ್ನೋಣ ಅಂದ್ಕೊಂಡೆ, ಬಟ್ ಏನೇನೋ ಆಗೋಗಿದೆ. ಸೊ ಇವಾಗ ಡ್ರೆಸ್ ಚೇಂಜ್ ಮಾಡಿ ಸ್ವಲ್ಪ ಕಾಫಿ ಏನಾದ್ರು ಮಾಡ್ಕೊಂಡು ಕುಡಿದು ಅಡುಗೆ ಮಾಡಬೇಕು. ಇವನೇ ಗೈಸ್, ಈ ತಿಮ್ಮನೇ ಇವತ್ತು ಬೀಗ ಕಳ್ದಾಕಿರೋದು. ನಾನು ಚೆನ್ನಾಗಿ ಬಂದು ತಿನ್ನೋಣ ಅಂದ್ಕೊಂಡ್ರೆ ಅಲ್ವಾ ಅಮ್ಮ? ಬೀಗ ಕಳ್ದಾಕಿರೋದು ಮಿಸ್ಟರ್ ಚಿರಂಜೀವಿ. ಅದು ಏನು ಕ್ರಿಕೆಟ್ ಟೂರ್ನಮೆಂಟ್ ಆಡೋದಕ್ಕೆ ಹೋಗಿ. ಸೊ ಇಷ್ಟು ಮಟನ್ ತಂದಿದ್ದಾರೆ ನಮ್ಮ ಡ್ಯಾಡಿ. ಸರ್ ಹೇಳಿ, ಏನೇನು ಮಾಡಿದ್ರಿ ಇವತ್ತು? ಬೀಗ ಕಳೆದವನಿ. ಹಾಂ, ಇನ್ನೇನು ಮಾಡೋನಿ? ಇಷ್ಟೊತ್ತಿಗೆ ಬಂದು ತಿಂದಿರ್ತಿದ್ದೆ ನಾನು. ಡುಮ್ಸ್ ತಿನ್ನಿದ್ಯಾ? ಬೋಟಿನ ಏನು ಮಾಯ್ತು? ಹ್ಞೂ, ಓಕೆ. ನಾನು ಬಿರಿಯಾನಿ ಮಾಡಲಾ? ಏನು ಮಾಡ್ಬೇಕು ಮಮ್ಮಿ? ನೀನು ಬಿರಿಯಾನಿ ಮಾಡು, ನಾನು ಸಾಂಬಾರು ಮಾಡಿ. ಸೊ ನಮ್ಮದು ಬಿರಿಯಾನಿ. ಸೊ ಅಮ್ಮ ಸಾಂಬಾರು ಮಾಡಿ ಮತ್ತೇನೋ ಫ್ರೈ ಏನೋ ಮಾಡ್ತಾರಂತೆ, ಗ್ರೇವಿ. ಹಾಂ, ಬೋಟಿದೇನೋ ಮಾಡ್ತಾರಂತೆ, ಏನು ಗೊತ್ತಿಲ್ಲ. ಸೊ ಬನ್ನಿ, ಇಷ್ಟು ಚೆನ್ನಾಗಿ ತಿನ್ನೋಣ. ಇವಾಗ ಅವ್ನು ನಮಗೆ ಬೀಗ ಹುಡುಕೊಡ್ಬೇಕು, ಕೀ. ಸೊ ಗಾಯ್ಸ್, ಇನ್ನೇನೆಲ್ಲನೂ ಆಗ್ತಿದೆ. ಇನ್ನು ಬಿರಿಯಾನಿ ಒಂದು ನಾನು ಮಾಡಬೇಕು. ಅದು ಬಿಟ್ಟು ಎಲ್ಲನೂ ಹಚ್ಚಿಟ್ಕೊಂಡಿದ್ದೀನಿ. ಚಿರು ಡೋರು. ಸೊ ನಾನು ಬಿರಿಯಾನಿ ಒಂದೆಲ್ಲ ಹಚ್ಚಿಟ್ಕೊಂಡಿದ್ದೀನಿ, ಅದೊಂದು ಮಾಡಬೇಕು. ಅಮ್ಮ ಸಾಂಬಾರು ಮತ್ತು ಅದೇನೋ ಬೋಟಿದೇನೋ ಮಾಡ್ತಾಯಿದ್ದಾರೆ. ಇಲ್ಲಿ ನಮ್ಮಪ್ಪ ಎಲ್ಲ ತಂದಿಟ್ಟಿದ್ದಾರೆ. ಇದು ನಮ್ಮ ಮಮ್ಮಿದು, ಇದು ನಮ್ಮ ಡ್ಯಾಡಿದು, ಇದು ನಮ್ಮದು ಬ್ರ್ಯಾಂಡ್. ಸೊ ಈ ಮೂರಲ್ಲೂ ಅರ್ಧ ಕಂಪ್ಲೀಟ್ ಮಾಡೋದೇ ನಮ್ಮ ಗುಂಡಣ್ಣ. ಅರ್ಧ ಏನು, ಮುಕ್ಕಾಲು ಭಾಗ ಅವನ್ನೇ ಕುಡಿತೇನೆ ಅಲ್ವಾ ಚಿರು? ಅಡುಗೆ ಮನೆ ಫುಲ್ ಮೆಸ್ ಆಗಿದೆ. ಬಿರಿಯಾನಿ ಮಾಡೋದಕ್ಕೆಲ್ಲ ಇಟ್ಕೊಂಡು ನಾನೇನು ಡೀಟೇಲಾಗೆಲ್ಲ ತೋರಿಸೋದಿಲ್ಲ. ಬಿರಿಯಾನಿ ಮಾಡೋದು ಇದು ಒಗ್ಗರಣೆ, ಇದು ರುಬ್ಕೊಂಡು ಆನಿಯನ್ನು, ಗಾರ್ಲಿಕ್ಕು, ಜಿಂಜರು, ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು, ಚಿಲ್ಲಿ ಇಷ್ಟು ತೊಗೊಂಡಿದ್ದೀನಿ. ಇಷ್ಟನ್ನು ಗ್ರೈಂಡ್ ಮಾಡ್ಕೊಂಡು ಅಡುಗೆ ಮನೆ ಫುಲ್ ಮೆಸ್ ಆಗಿದೆ. ಡೋಂಟ್ ಮಾಡಿ ಅಲ್ವಾ? ನಮ್ಮನೆ ಗುಂಡಣ್ಣ
ಸ್ವಲ್ಪನೇ ಮಾಡೋದು ನನಗೆ ಅಮ್ಮಂಗೆ ಅಷ್ಟೇ ನಿನಗೆ ಮಾಡಲ್ಲ, ನಾನು ಸ್ವಲ್ಪನೇ ಮಾಡ್ತಿರೋದು. ಬಾಯಿ ಕಡೆ ಚಿರೋ. ಗೈಸ್ ವ್ಲಾಗ್ ನೋಡಿಕೊಂಡು ವ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಈಗ ಬಿರಿಯಾನಿ ಮಾಡ್ತಾಯಿದ್ದೀನಿ ಗೈಸ್. ಸೊ ಬಿರಿಯಾನಿ ಸ್ವಲ್ಪ ಲೇಟಾಗೆ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ಅಮ್ಮ ಸಾಂಬಾರು ಮತ್ತು ಚಾಪ್ಸ್, ಮಟನ್ ಚಾಪ್ಸ್ ಎಲ್ಲನೂ ಮಾಡಿ ಇಟ್ಟಿದ್ದಾರೆ. ಸೊ ಈಗ ಬಿರಿಯಾನಿ ಮಾಡ್ತಾಯಿದ್ದೀನಿ. ಕತ್ಲಾಗಿಬಿಟ್ಟಿದೆ ಫುಲ್ಲು, 2 months ಆಗೋದು, ಅದಕ್ಕೆ ಮಾಡ್ತಾಯಿದ್ದೀನಿ. ಪ್ಲೀಸ್ ನಾನು ಇಗ್ನೋರ್ ಮಾಡಿಬಿಡಿ, ಈ ಥರ ಇದೆ. ಮಸಾಲ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ತೀನಿ. ಆಲ್ರೆಡಿ ಒಂದು 2 ವಿಷಲ್ ಕುಕ್ಕರಲ್ಲೇ ಕೂಗಿಸ್ಕೊಂಡಿದ್ದೀನಿ. ಸೊ ಇದಕ್ಕೆ ಹಾಕಿ ಒಂದು 10 minutes ಬಿಟ್ಟು ಅದಾದಮೇಲೆ ರೈಸ್ ಹಾಕ್ತೀನಿ, ಅಷ್ಟೇ ಮುಗೀತು ಬಿರಿಯಾನಿ. ನಾನು ಮಾಡಿರೋ ಬಿರಿಯಾನಿ ಹೇಗಿದೆ ಅಂತ ಸಖತ್ತೈತೆ. ಆದರೆ ಒಂದೇ ಒಂದು ಬೇಜಾರು, 8 ಗಂಟೆ ಬೇಜಾರು ಅಲ್ಲ, ಅದು ಬೇಜಾರು. ನಾನೇನು ಮಾಡೋಕ್ಕಾಗಲ್ಲ ಗೈಸ್. ನಾನು ಗೊತ್ತಲ್ಲ, ನಾನು ಹೇಳಿದ್ದಲ್ಲ ಸ್ಟೋರಿ, ಎಲ್ಲ ತಪ್ಪು ಇವನೇ ಮಾಡಿದ್ದು. ಆ್ಯಂಡ್ ಅಮ್ಮನೂ ಅಷ್ಟೇ ಲೇಟಾಗೆ ಮಾಡು ಅಂತಂದು, ಅದಕ್ಕೆ ಮಾಡಿದೆ ಅಷ್ಟೇ. ಟೇಸ್ಟ್ ಹೆಂಗಿದೆ? ಅವನಿಗೆ ನಾನು ಏನು ಮಾಡಿಕೊಟ್ರು ಇಷ್ಟ ಆಗುತ್ತೆ ಅಲ್ಲಮ್ಮ? ಚೆನ್ನಾಗಿದೆ ಗೈಸ್. ಸೊ ಆ್ಯಕ್ಚುಲಿ ನಾವಿಬ್ಬರು ಮಟನ್ ತಿನ್ನಲ್ಲ, ಇವಾಗ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ಇಬ್ಬರೂ ಮಟನ್ ತಿನ್ನೋದಕ್ಕೆ. ನಾವಿಬ್ಬರು ಚಿಕನ್ ಪ್ರೇಮಿಗಳು ಅಲ್ಲ ಚಿನ್ನ? ಸರಿ ಎಂಡ್ ಮಾಡಿಬಿಡು. ಎಂದ್ಯಾ? ಇಲ್ಲಿ ಬಿರಿಯಾನಿ ಮತ್ತು ಮಟನ್ ಚಾಪ್ಸು ಎಲ್ಲ ಇದೆ. ಅಮ್ಮ ಮತ್ತು ಏನೇನೋ ಮಾಡಿದ್ದಾರೆ, ನಾವು ಅದೆಲ್ಲ ತಿನ್ನಲ್ಲ. ಸಾಂಬಾರು ಜೊತೆ ಒಂಚೂರು ಏನು ಮುದ್ದೆನ ಮುದ್ದೆ ತಿಂದ್ವಿ ಆಗಲೇ. ನಾನು ಅಪ್ಪ ಅಮ್ಮ ಇವನ್ನೆಲ್ಲ ಕೂತ್ಕೊಂಡು ಅಷ್ಟೆ. ಸೊ ಎಂಡ್ ಮಾಡೋಣ ವಿಡಿಯೋ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವಂಥ ಬೆಲ್ ಐಕನ್ನು ಕೂಡ ಕ್ಲಿಕ್ ಮಾಡಿ. ಸೊ ದಟ್ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಬಾಯ್ ಬಾಯ್. ಬಾಯ್. ಬ್ಯಾಟಿಂಗ್ ಮಾಡ್ಕೊಳ್ಳಿ.